ಈಗ ತಮ್ಮ ಹೆಸರು? ಸರ್ ನಾನು ಡಾಕ್ಟರ್ ಸುಧೀಂದ್ರ ಅಂತ. ನೈಸ್ ಟು ಮೀಟ್ ಯು ಸರ್. ಅವರು ನಿಮಗೂ ಕೂಡ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್ ನನಗೆಲ್ಲ ಒಂದು ಫಾರೆಸ್ಟ್ ಲ್ಯಾಂಡ್ ಕರ್ಕೊಂಡು ಬಂದ್ಬಿಟ್ಟಿದ್ರಿ. ಇಲ್ಲ ಸರ್, ಫಾರೆಸ್ಟ್ ಲ್ಯಾಂಡ್ ಅಲ್ಲ ಇದು, ಆಕ್ಚುಲಿ ಇದೆಲ್ಲ ಪಟ್ಟ ಲ್ಯಾಂಡೇನೆ. ಅಕ್ಕಪಕ್ಕ ಇರೋದೆಲ್ಲ ನೀವೇನ್ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಫಾರೆಸ್ಟ್ ಲ್ಯಾಂಡ್. ಈ ಸುತ್ತಲೂ ಗುಡ್ಡ ಇದೆಯಲ್ಲ, ಈ ಏನು ಸಪ್ತಗಿರಿ ಶ್ರೀನಿವಾಸ ತರ ನೀವು ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಿ. ಹೌದೌದು, ಏನೋ ದೇವರ ಆಶೀರ್ವಾದದಿಂದ ಸಿಕ್ತು ಸರ್ ಇದು ಜಮೀನು. ಯಾರೋ ದೊಡ್ಡವರ ಆಶೀರ್ವಾದ ಸಿಕ್ತು, ತಗೊಂಡಿದ್ದೀವಿ ಸರ್. ಈಗ ಟೋಟಲಿ ಎಷ್ಟು ಎಕರೆ ಲ್ಯಾಂಡ್ ಇದೆ ಸರ್ ಇದು? ಸರ್ ಇದು ಟೋಟಲ್ 100 ಎಕರ್ ಸರ್. ಇದು 100 ಎಕರ್ ಲ್ಯಾಂಡ್ ಇದೆ. ಎಷ್ಟು ಜನ ಸರ್ವೆ ನಂಬರ್ ಅಂದ್ರೆ ಎಷ್ಟು ಜನದಲ್ಲಿ ಇದೆ ಸರ್? ಇದು 5 ಜನ ಇದಾರೆ ಸರ್. 5 ಜನಕ್ಕೂ ತಮ್ಗೆ ಏನ್ ಸಂಬಂಧ ಇದೆ ಸರ್? ಇದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಎಲ್ಲ ನೀವು ಅಣ್ಣ ತಮ್ಮಗಳು, ತಾಯಿ, ಅಕ್ಕ, ಅಂದ್ರೆ ನೀವೇ ಒಡತನ ಅಂತ? ಹೌದು ಸರ್. ಸೊ ಈಗ 100 ಎಕರ್ ಇದೆ ಡಾಕ್ಟ್ರೆ. ನೀವು ತಗೋಬೇಕಾದ್ರೆ ಜಮೀನು ಹೀಗೆ ಇತ್ತಾ? ಇಲ್ಲ ಸರ್, ಪೂರ್ತಿ ಕಾಡ್ ತರ ಇತ್ತು ಇದು ಒಳಗಡೆ ಬರೋಕ್ಕೂ ಒಂಥರ ಭಯ ಪಡೋ ವಾತಾವರಣ ಇತ್ತು. ಇದೆಲ್ಲ ಕಾಡು ಪ್ರಾಣಿಗಳು ಮತ್ತೆ ದೊಡ್ಡ ದೊಡ್ಡ ಮರಗಳು, ಕಾಡು ಮರಗಳು ಎಲ್ಲ ಇದ್ವು. ಇದನ್ನ ನಾವು ತಗೊಂಡ್ಬಿಟ್ಟು ಆಲ್ಮೋಸ್ಟ್ 1 ವರ್ಷದಿಂದ ನಾವು ಬರೀ ಕ್ಲೀನಿಂಗ್ ನಡೀತಾ ಇದೆ. 1 ವರ್ಷದಿಂದ ನಾವು ಆಲ್ಮೋಸ್ಟ್ ಒಂದು 4 JCB, 4 ಡ್ರೋಸರ್, ಆಮೇಲೆ ಡ್ರೋಸರ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆ, ಡ್ರೋಸರ್ ಇದೆ ವರ್ಕಿಂಗ್. ಆಮೇಲೆ 4-5 JCB, ಒಂದು 4-5-10 ಟ್ರ್ಯಾಕ್ಟರ್, ಆಮೇಲೆ ಸುಮಾರು ಜನಗಳು 1 ವರ್ಷದಿಂದ ಆಲ್ಮೋಸ್ಟ್ ವರ್ಕ್ ಮಾಡ್ತಾ ಇದೀವಿ ಸರ್. ಇದು ರೋಡ್ಸ್ ಟುಗೆದರ್ ನಮಗೆ ಖರ್ಚಾಗಿದೆ. ಎಷ್ಟು ಅಂದಾಜಿಗೆ? ನಾನೇನ್ ಜನರಲ್ ಆಗಿ ನಾನೇನ್ ಕೊಡಲ್ಲ, ಆದ್ರೆ ಜಸ್ಟ್ ಫಾರ್ ಕ್ಯೂರಿಯಾಸಿಟಿ. ಈಗ ನೀವು ಬರೀ ಲೆವೆಲಿಂಗ್ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿದೆ ಡಾಕ್ಟರ್? ಸರ್ ಲೆವೆಲಿಂಗ್ ಮಾಡೋದಕ್ಕೆ ನಮ್ದು ಆಲ್ಮೋಸ್ಟ್ ಒಂದು 2 crore ತನಕ ಹೋಗಿದೆ ಸರ್. ನಮ್ದು 2 crore ತನಕ ಹೋಗಿದೆ. ಪ್ಲಸ್ ನಾವು ಇಂಪಾರ್ಟೆಂಟ್ ಅಂತಂದ್ರೆ ನಾವು ಈಗ ಏನ್ ಫಿಶ್ ಪಾಡ್ ಮಾಡ್ಬೇಕು, ಫಿಶಸ್ಗೋಸ್ಕರ ಮಾಡಿರೋದು. ಎಷ್ಟು ಎಕರೆ ಇದೆ ಡಾಕ್ಟರ್ ಇದು? ಸರ್ ಇದೊಂದು 7 ಎಕರೆ ಆಗುತ್ತೆ ಸರ್. ಇದು 7 ಎಕರೆ ಇದೆಯಾ? ಹೌದು. ಓಕೆ, ಇದು ಐಡಿಯಲ್ ಆಗಿ ಮಾಡಿದಿರಿ. ಹೌದು ಸರ್, ಐಡಿಯಲ್ ಆಗಿ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ರಿ. ಬಟ್ ಇದು ಏನಂದ್ರೆ ಔಟ್ಲೆಟ್ ಕೂಡ ಹಾಕ್ಬೇಕಾಗಿತ್ತು ಡಾಕ್ಟರ್. ಸರ್ ಔಟ್ಲೆಟ್ ಈ ಕಡೆ ಬರುತ್ತೆ ಸರ್. ಯಾಕಂದ್ರೆ ಇಲ್ಲಿ ಬರುತ್ತೆ. ಏನೇ ನೀವು ನೀರ್ ಬಿಟ್ರು ಕೂಡ ಅದು ಇಟ್ ಹ್ಯಾಸ್ ಟು ಗೋ ಥ್ರೂ ಗ್ರಾವಿಟೇಷನಲ್ ಫೋರ್ಸ್. ಇಲ್ಲ, ಗ್ರಾವಿಟೇಷನಲ್ ಫೋರ್ಸ್ ಹೋಗೋದಕ್ಕೆ ಪ್ಲೇಸ್ ಇದೆ. ಪಕ್ಕದಲ್ಲಿ ಕೂಡ ಇನ್ನೊಂದು ಹಳ್ಳ ಬರುತ್ತೆ. ಹಳ್ಳ ಥ್ರೂ ಆ ಕಡೆ ಹೊರಗಡೆ ಹೋಗಕ್ಕೆ ಚಾನ್ಸ್ ಇದೆ. ಹಂಗಿದ್ರೆ ಪರವಾಗಿಲ್ಲ. ಆಮೇಲೆ ಇನ್ನೊಂದು ಈ ಕಡೆ ಚಿಕ್ಕ ಪಾಯಿಂಟ್ ಇದೆ, ಈ ಕಡೆ ಒಂದು ನ್ಯಾಚುರಲ್ ಆಗ್ಬೇಕಿದ್ದೀನಿ, ಇನ್ನು ಸ್ವಲ್ಪ ವರ್ಕ್ ಇದೆ. ಓಕೆ, ನ್ಯಾಚುರಲ್ ಫಿಶಿಂಗ್ ಮಾಡೋಣ ಅಂತ ಇದೊಂದು ಪ್ಲಾನಿಂಗ್ ಅಲ್ಲಿ ಇದೀವಿ. ಚೆನ್ನಾಗಿದೆ ಡಾಕ್ಟರ್. ಡಾಕ್ಟರ್, ಈ ಫಿಶಿಂಗ್ ಬಗ್ಗೆ ತಮ್ಗೆ ಏನ್ ಐಡಿಯಾ ಇದೆ ಸರ್? ಫಿಶಿಂಗ್ ಬಗ್ಗೆ ನಮಗೆ ಸುಮ್ಮನೆ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬಿಟ್ಟು ಇದನ್ನ ಮಾಡಿದೀವಿ. ಮತ್ತೆ ನಮ್ದು ತ್ಯಾವಣಿಗೆ ಸ್ವಂತೂರು ಸರ್. ದಾವಣಗೆರೆ ಹತ್ರ? ಹೌದು, ದಾವಣಗೆರೆ ಚೆನ್ನೀರು ತಾಲೂಕು ಪಕ್ಕದಲ್ಲಿ ನಮ್ದು ಸುಳೆಕೆರೆ ಅಂತ ಇದೆ. ಹೌದು, ಶಾಂತಿ ಸಾಗರದಲ್ಲಿ ತುಂಬಾ ಫಿಶಿಂಗ್ ಮಾಡ್ತಾ ಇದ್ವಿ ನಾವು, ಚಿಕ್ಕವರಿದ್ದಾಗ ನೋಡ್ತಾ ಇದ್ವಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಬಂತು. ಆಮೇಲೆ ನಿಮ್ಮಂತರ ಜೊತೆಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ನಾವು ಫಿಶರ್ ಡಿಪಾರ್ಟ್ಮೆಂಟ್ ಇಂದ ಸ್ವಲ್ಪ ಗೈಡೆನ್ಸ್ ಎಲ್ಲ, ಟೆಕ್ನಿಕಲಿ ಗೈಡೆನ್ಸ್ ಎಲ್ಲ ತಗೊಂಡು ಸ್ವಲ್ಪ ಮಾಡ್ತಾ ಇದೀವಿ. ಪ್ಲಸ್ ಫರ್ದರ್ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಫಿಶರಿ ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ್ ಇದೆ. ಸೊ ಈಗ ಎಂಟರ್ಪ್ರಿನರ್ಶಿಪ್ ಆಗ್ಬೇಕು. ಬೇಸಿಕಲಿ ತಾವ್ ಯಾರು ಸರ್? ಬೇಸಿಕಲಿ ನಾನು ಐ ಎಮ್ ಡಾಕ್ಟರ್ ಸರ್. I am a doctor, MBBS doctor. MBBS doctor. Yes, you are working in government sector? Yes, I am working in a government sector. Okay. ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ಗವರ್ಮೆಂಟ್ ಸೆಕ್ಟರ್ ಡಾಕ್ಟರ್ ಇದ್ರಿ, ತಮ್ದೇನೋ ಪ್ರೈವೇಟ್ ಏನಾದ್ರು ಇದಾವ ಸರ್? ನಿಮ್ಮ ಅಣ್ಣ ತಮ್ಮಗಳು ಯಾರ್ದೇನೋ ಕ್ಲಿನಿಕ್ ಎಲ್ಲ ಇದಾವೆ ಸರ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದಾವೆ ನಮ್ದು ಕ್ಲಿನಿಕ್. ಯಾಕೆ ಈ ಮಾತು ಕೇಳ್ತೀನಿ ಅಂದ್ರೆ 100 ಎಕರ್ ಲ್ಯಾಂಡ್ ಅನ್ನು ಮೇಂಟೈನ್ ಮಾಡ್ಬೇಕಂದ್ರೆ ನಿಮ್ಗೆ ಸೋರ್ಸ್ ಆಫ್ ಇನ್ಕಮ್ ಬೇಕಾಗುತ್ತೆ. ಹೌದು. ಆ ಸೋರ್ಸ್ ಆಫ್ ಇನ್ಕಮ್ ಯಾವ ರೀತಿ ಒದಗಿಸ್ತೀರಿ? ಇಲ್ಲ, ಫ್ಯಾಮಿಲಿ ಬಿಸ್ನೆಸ್ ಇದೆ ಸರ್ ನಮ್ದು. ಫ್ಯಾಮಿಲಿ ಬಿಸ್ನೆಸ್ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿದೆ. ಪ್ಲಸ್ ಅಗ್ರಿಕಲ್ಚರ್, ಬೇರೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದಾವೆ, ತೋಟ ಇದೆ ಸರ್. ಈ ಕಡೆ ಲ್ಯಾಂಡ್ ಕಾಣುತ್ತಾರೆ. ಓಕೆ, ಒಂದು 10 ಎಕರೆ 20 ಎಕರೆ ಫಿಶರೀಸ್ ಯೂಸ್ ಮಾಡೋಣ. ಒಂದು 10 ಎಕರೆ 20 ಎಕರೆ ತನಕ ನಾನು especially that is only for reserve, only for fisheries. Fine doctor. What about other rest of 80 acre land you have? ಅದನ್ನ ಯಾವ ರೀತಿ ಸರ್? ಎಲ್ಲ ನಮ್ದು ಅಡಿಕೆ ಮಾಡ್ಬೇಕಂತ ಇದೀವಿ, ಮತ್ತೆ ಫ್ರೂಟ್ಸ್ ಹಾಕ್ಬೇಕಂತ ಇದೀವಿ. ಮಲ್ಟಿಪಲ್ ಮತ್ತೆ ಈಗ ಕಾಡು ಜಾತಿಯ ಮರಗಳು ಮತ್ತೆ ಮಲ್ಟಿಪಲ್ ಫ್ರೂಟ್ಸ್ ಹಾಕ್ಬೇಕಂತ ಇದೀವಿ. ನನಗೆ ಬರ್ತಾ ಒಂದ್ 2-3 ನವಿಲ್ ನೋಡಿದೆ ಡಾಕ್ಟ್ರೆ. ಸರ್ ಇಲ್ಲೆಲ್ಲ ತುಂಬಾ ನವಿಲ್ ಇದಾವೆ. ನವಿಲಿಗೋಸ್ಕರ ನಾವು ಇನ್ನು ಫ್ರೂಟ್ಸ್ ಹಾಕ್ಬೇಕು, ಮರಗಳು ಹಾಕ್ಬೇಕಂತ ತುಂಬಾ ಆಸೆ ಇದೆ. ಯಾಕಂದ್ರೆ ನಾವು ಹಿಂಗ್ ಈವ್ನಿಂಗ್ ಬಂದಾಗ ಯಾರು ಕರ್ಕೊಂಡು ಬಂದಾಗ ಆ ಟೈಪ್ ನವಿಲುಗಳು ಎಲ್ಲ ಬಂದಾಗ ಒಂಥರ ಮನಸ್ಸಿಗೆ ಉಲ್ಲಾಸ. ಈಗ ಈಗಿನ ಕಾಲದಲ್ಲಿ ಮನುಷ್ಯರಿಗೆ ಊಟ ಹಾಕೋದ್ ಕಷ್ಟ. ಇಲ್ಲ, ಕಾಡಲ್ಲಿರೋ ನವಿಲುಗಳಿಗೆ ಊಟ ನಿಮ್ ಮನಸ್ಸು ಎಷ್ಟು ಅಂತ ಹೇಳಿ ಅವ್ರು ನೋಡಿದ್ರೆ ಮನಸ್ಸಿಗೆ ಆಹ್ಲಾದ ಆಗುತ್ತಲ್ಲ. ನನಗೂ ಖುಷಿ ನಮಗೆ ಅಂತಲ್ಲ, ಯಾರು ಕರ್ಕೊಂಡ್ ಬಂದಾಗ ಕೂಡ ಅವ್ರು ನೋಡಿದ್ರೆ ಎಷ್ಟು ಸಂತೋಷ ಪಡ್ತಾರೆ. ಅದಕ್ಕೋಸ್ಕರ ನಾವು ಅಕ್ಕಪಕ್ಕ ಚಿಕ್ಕ ಪಾಂಡ್ ಎಲ್ಲ ಮಾಡಿ ನೀರು ಒಂದು ವ್ಯವಸ್ಥೆ ಮಾಡ್ತೀವಿ. ಒಳ್ಳೇದು. ಆಮೇಲೆ ಈ ಕಾಡು ಪ್ರಾಣಿಗೋಸ್ಕರನೇ ನಾವು ಹಲವಾರು ಹಣ್ಣಿನ ಗಿಡಗಳು ಹಾಕ್ಬೇಕಂತ ನಮ್ಮ ಪ್ಲಾನ್ಸ್ ಇದೆ. ಇದು ಬಹಳ ಒಳ್ಳೇದು ಡಾಕ್ಟ್ರೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಡಾಕ್ಟ್ರು ದೇವರು ಅಂತ ಹೇಳಿ ನಾವು ದೇವ್ರ ಸಮಾನ. ಪ್ರಾಣಿಗಳಿಗೂ ನೀವು ಇಲ್ಲ, ಪ್ರಾಣಿಗಳು ನಾವು ಚಿಕ್ಕರಿದ್ದ ಹಳ್ಳಿಯಲ್ಲೆಲ್ಲ ಬೆಳೆದಿರೋದು ಸರ್. ಹಾಗಾಗಿ ಪ್ರಾಣಿಗಳ ಜೊತೆಗೆ ನಾವು ಹೆಚ್ಚಿನಾಗಿ ಒಡನಾಟ ಇಟ್ಕೊಂಡು
ತೋಟಗಾರಿಕೆ ಬೆಳೆಗಳು ಯಾರಾದ್ರೂ ಹಾಕ್ಬೇಕಂತಿದ್ರ? ಈಗ ಅಡಿಕೆ ಹಾಕ್ತೀರಿ, ಹೌದು ಸರ್. ಅಡಿಕೆ ಎಷ್ಟು ಎಕರೆ ಹಾಕ್ಬೇಕಂತ? ಅಡಿಕೆ ಒಂದು 40-50 ಎಕರೆ ಹಾಕ್ಬೇಕು. 40-50 ಎಕರೆ ಅಡಿಕೆ ಪ್ಲಾಂಟೇಶನ್ ಮಾಡ್ತೀರಿ. ಅದ್ ಬಿಟ್ಟು ನೆಕ್ಸ್ಟ್ ಅದು ಬಿಟ್ಟು ಈ ಫ್ರೂಟ್ಸ್ ಎಲ್ಲ ಹಾಕ್ಬೇಕಂತ ಇದೀವಿ ಸರ್. ಮೊನ್ನೆ ನಾವು ಅಗ್ರಿಕಲ್ಚರ್ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಸೊ ಡಾಕ್ಟರ್ ಇದೆಲ್ಲದಕ್ಕೂ ಬೇಕು ನೀರು. ಹೌದು ಸರ್. ನೀರೇ ಬಂಡವಾಳ, ನೀರೇ ಜೀವ. ಈ ನೀರು ಯಾವ ರೀತಿ ಮೇಂಟೈನ್? ನೀರು ನಮ್ಮಲ್ಲಿ ಒಂದು 6-7 ಬೋರ್ ಇದೆ ಸರ್. ಆಲ್ರೆಡಿ ಒಂದ್ ಬೋರಲ್ಲಿ ಎಷ್ಟು ಇಂಚ್ ನೀರು ಬಿತ್ತು? 4-5-6 ಇಂಚ್ ತನಕ ಬಿದ್ದಿದೆ. 6 ಇಂಚ್ ತನಕ? ಹೌದು, 6 ಇಂಚ್ ತನಕ ನೀರು ಬಿದ್ದಿದೆ. ಎಷ್ಟು ಅಡಿ ಆಳ ಹೋಯ್ತು ಡಾಕ್ಟರ್? ಸರ್ 120-130 ಅಡಿ ನೀರು ಬಿದ್ಬಿಡುತ್ತೆ ನಮಗೆ. ಇಲ್ಲಿ ನೀರಿನ ಸೋರ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಅಕ್ಕಪಕ್ಕ ಗುಡ್ಡ ಇರೋದ್ರಿಂದ ನಮಗೆ ಒಳ್ಳೆ ವಾಟರ್ ಸೋರ್ಸ್ ಇದೆ. ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಳೆಗಾಲದಲ್ಲಿ ನೀರ್ ಬರುತ್ತೆ ಅನ್ಕೊಳ್ಳಿ, ಗುಡ್ಡದ ನೀರು. ಹೌದು ಸರ್, ನೀರು ಬರುತ್ತೆ. ಸಾಕಷ್ಟು ನೀರು ಬಂದಾಗ ನಿಮ್ ಪ್ಲಾಂಟೇಶನ್ ಹಾಳಾಗುತ್ತೆ, ಮತ್ತೊಂದಾಗ್ಬೋದು. ಅದಕ್ಕೆ ಶೇಖರಣೆ ಮಾಡ್ಲಿಕ್ಕೆ ಯಾವ ರೀತಿ ಪ್ಲಾನ್? ಶೇಖರಣೆ ಮಾಡಕ್ಕೆ ಏನ್ ಮಾಡಿದ್ವಿ, ಪಕ್ಕ ಪೂರ್ತಿ ಗುಡ್ಡದ ಪಕ್ಕ ಏನಿದೆಯಲ್ಲ ಎಲ್ಲ ಟ್ರೆಂಚ್ ಹೊಡೆದು ನಾವು ಹಳ್ಳ ತರ ಮಾಡಿದೀವಿ. ಆ ನೀರ್ನ ನೀವು use ಹಳ್ಳದಿಂದ ಪೂರ್ತಿ ಬಂದ್ಬಿಟ್ಟು ನಮಗೆ ಈ ಕೆರೆಗೆ ಬರಂಗ್ ಮಾಡಿ ಸಿಸ್ಟಮ್ ಮಾಡಿದ್ವಿ. ದಿಸ್ ಇಸ್ ಮೆಂಟ್ ಫಾರ್ ರಿಸರ್ವೇಶನ್ ವಾಟರ್ ರಿಸರ್ವಾರ್. ಪ್ಲಸ್ ಇದು ಒಂದು ಇದಕ್ಕೂ ಕೂಡ ಈ ಕಡೆ ಭಾಗದಿಂದ ನೀರು ಬರುತ್ತಲ್ಲ, ಅದು ಇಲ್ಲಿ ಬಂದು ಸೇರುತ್ತೆ. ಡಾಕ್ಟ್ರೆ ಬಹಳ ಚೆನ್ನಾಗಾಯ್ತು, ಒಳ್ಳೆ ಜಾಗ, ನನಗೂ ಖುಷಿ ಆಯ್ತು. ಈಗ ನಾವು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡೋಣ. ಹೌದು ಸರ್. ಟ್ರಾನ್ಸ್ಪೋರ್ಟೇಷನ್ ಈಗ ಯಾವುದೇ ಫಿಶರೀಸ್ ಆಕ್ಟಿವಿಟಿ ಆಗಲಿ, ಅಗ್ರಿಕಲ್ಚರ್ ಆಕ್ಟಿವಿಟಿ ಯಾವ್ದು ಟ್ರಾನ್ಸ್ಪೋರ್ಟೇಷನ್ ಇರಬೇಕು. ಹೌದು. ಇಲ್ಲಿ ಹತ್ರದಲ್ಲಿ ಯಾವ್ದು ಊರಿದೆ ನಿಮಗೆ? ಸರ್ ಹತ್ರ ಅಂದ್ರೆ ಈ ಕಡೆ ಹಲವಾಗ್ಲು ಅಂತ ಬರುತ್ತೆ. ಕಿಲೋಮೀಟರ್ ದೂರ? ಇಲ್ಲಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ. ಹಲವಾಗ್ಲು ಪಕ್ಕ ನಮಗೆ ಹರಪನಹಳ್ಳಿ ಬಂದ್ಬಿಡುತ್ತೆ. ಹರಪನಹಳ್ಳಿ ಎಷ್ಟು ಕಿಲೋಮೀಟರ್? ಹರಪನಹಳ್ಳಿ ಒಂದು ಹಾರ್ಡ್ಲಿ 20 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಂದ ದಾವಣಗೆರೆ ಎಷ್ಟು ದೂರ? ದಾವಣಗೆರೆ ಒಂದು 40-45 ಕಿಲೋಮೀಟರ್. ಹೊಸಪೇಟೆ ಎಷ್ಟು ದೂರ? ಹೊಸಪೇಟೆ ಒಂದು 75 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ಸೆಂಟ್ರಲ್ ಇದ್ದೀರಿ. We are in the central part of. There is no problem of There is no transportation. problem for transportation at all. ಆಗಿತ್ತು ಅಂತಂದ್ರೆ ಫಿಶರೀಸ್ We have got very good road ಅಂಡ್ facility. ದೆನ್ ಈಗ ವಾಟರ್ದು ನನಗೆ ಕ್ಲಾರಿಟಿ ಸಿಕ್ತು. ಹೌದು ಸರ್, ಹೌದು ಸರ್. ಈಗ ಎಲೆಕ್ಟ್ರಿಸಿಟಿ ಯಾವ ರೀತಿ ಸರ್ ಮಾಡ್ತಾರೆ? ಎಲೆಕ್ಟ್ರಿಸಿಟಿಗೆ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿದೀವಿ. Electricity ಗೂ ಬರುತ್ತೆ? ಬರುತ್ತೆ. ಹಾ, ಪ್ಲಸ್ ಅದ್ರ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ, ಸೋಲಾರ್ದು ಕೂಡ ಯುಟಿಲೈಸ್ ಮಾಡ್ತಾ ಇದ್ದೀವಿ. ಸೋಲಾರ್ ಹಾಕೊಳ್ಳಿ. ನಾನು ಅದನ್ನ ಹೇಳೋಣ ಅನ್ಕೊಂಡೆ. ಸೋಲಾರ್ ಹಾಕಿದ್ರೆ ತುಂಬಾ ಒಳ್ಳೇದು. Solar ಹಾಕೊಳ್ತಾ ಒಂದು 10 ಎಕರೆ ಸೋಲಾರ್ ಮಾಡ್ಕೊಂಡ್ರೆ ನೀವು ಎಲ್ಲ ನಮಗೆ ಸೆಲ್ಫ್ ಸಫಿಶಿಯಂಟ್. ಹೌದು, ಎಲೆಕ್ಟ್ರಿಕ್ ಪವರ್. ಇದೆಲ್ಲಾನು ತುಂಬಾ ಒಳ್ಳೆ ಡಾಕ್ಟರ್. ಈಗ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕು ಹೌದು ಫಿಶರೀಸ್ ಅಂದ್ರೆ, ಹೌದು ಸರ್. ನಾನು ಕೂಡ ನಿಮ್ಗೆ ಸಾಧ್ಯವಾದಷ್ಟು ನಾನು ಏನ್ ಓದಿದೀನಿ ಹೌದು ಸರ್. ಅದನ್ನ ದಾರಿ ಇರ್ಲಿಕ್ಕೆ ನನಗೆ ಏನು ತೊಂದರೆ ಇಲ್ಲ. ಧನ್ಯವಾದಗಳು ಸರ್. ಅದ್ರ ಜೊತೆಗೆ ಈಗ ನಿಮ್ಗೆ ನಮ್ಮ ಇನ್ಸ್ಟಿಟ್ಯೂಟ್, ನಾನು ಗವರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ವರ್ಕ್ ಮಾಡ್ತೀನಿ. ಹೌದು ಸರ್. ನನಗೆ ಗೊತ್ತಿರೋದು ಫಿಶರೀಸ್ ಡಿಪಾರ್ಟ್ಮೆಂಟ್. ಹೌದು ಬಟ್ ಸರ್. ದಿಸ್ ಏರಿಯಾ ಕಮ್ಸ್ ಅಂಡರ್ ಹರಪನಹಳ್ಳಿ ಹರಪನಹಳ್ಳಿ ತಾಲೂಕು. ನನಗೆ ಬರಲ್ಲ. ಆದ್ರೆ ಆಸ್ ಎ ಫಿಶರೀಸ್ ಮ್ಯಾನ್ ಆಗಿ ನೀವು ನನ್ನ ಸ್ನೇಹಿತರಾಗಿ ನಾನು ಕರ್ಕೊಂಡ್ ಬಂದಿದ್ರೆ ಟೆಕ್ನಿಕಲಿ ನಾನು ಹೇಳ್ತಾ ಹೌದು ಇದ್ದೀನಿ. ಸರ್. ಸೊ ನಿಮಗೆ ನಮ್ಮ ಇಲಾಖೆ ಅಥವಾ ನಮ್ಮ ಒಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಯಾವ್ದನ್ನ ಗೊತ್ತಿದಾವ? ಸರ್ ನಮಗೆ ಗೊತ್ತಿದೆ ಹೈದರಾಬಾದ್ ಅಲ್ಲಿ ಅಂತ ಕೇಳಿದ್ವಿ ಯಾವ್ದು ಸರ್. ಇನ್ಸ್ಟಿಟ್ಯೂಟ್? ಅದು ಫಿಶರಿ ಡಿಪಾರ್ಟ್ಮೆಂಟ್ ಬಗ್ಗೆ NFDB ಇದೆ. National Fishery ಅದು ಬಿಟ್ರೆ ಮತ್ತೆ ಡೆಲ್ಲಿ ಒಂದಿದೆ ಅಂತ ಕೇಳಿದ್ವಿ ಸರ್. ಮೊನ್ನೆ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ಸ್ ಇದಾವ? ನಾವು ಮೊನ್ನೆ ಡೆಲ್ಲಿಗೆ ಹೋಗಿದ್ವಿ ಸರ್. ಹೋಗಿದ್ರಾ? ಡೆಲ್ಲಿಗೆ ಹೋಗ್ಬಿಟ್ಟು ನಾವು ಆಫೀಸ್ ಎಲ್ಲ ನೋಡಿದ್ವಿ. ಬಟ್ ಕಾಂಟ್ಯಾಕ್ಟ್ ಅವರು supportive ಆಗಿದ್ದಾರೆ? ಇದ್ದಾರೆ ಸರ್, ಅವರು support ಕೊಟ್ಟಿದ್ದಾರೆ ನಿಮ್ಗೆ? ಡೆಫಿನೆಟ್ಲಿ ಸರ್ ಕೊಟ್ಟಿದ್ದಾರೆ. ಓಕೆ ಡಾಕ್ಟರ್, ಈಗ NFDB ಇದೆ. NFDB ಎಲ್ಲ ಏನ್ ಮಾಡುತ್ತೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳಿಗೆ ಸಹಾಯ ಮಾಡುತ್ತೆ. ಹೌದು ಸರ್. ನಮ್ ಡಿಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇಲ್ಲ. ಮ್ಯಾಕ್ಸಿಮಮ್ 5 ಎಕರ್ಸ್ ವರೆಗೂ ನಾವು ಹೆಲ್ಪ್ ಮಾಡಬಹುದು. ಹೌದು ಸರ್. ಬಟ್ ನೀವು ನೋಡಿದ್ರೆ 10 ಎಕರೆ 20 ಎಕರೆ ಮಾಡ್ಬೇಕಂತಿದೆ. ಹೌದು ಸರ್, ಇದೆ. ಸೊ ವಿಲ್ ಗೋ ಫಾರ್ ಬಿಗರ್, ಅಂದ್ರೆ ಬೇರೆ ಬೇರೆ ಯೂನಿಟ್ ಕೂಡ ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೌದು ಸರ್. ಯಾಕಂದ್ರೆ ನನಗೆ ಅನ್ಸಿಕೆ 100 ಎಕರೆ ಮಾಡ್ಲಿಕ್ಕೆ ನೀವು ಅಲ್ಲಿಂದ ಬಂದು ಮಾಡೋದು ತುಂಬಾ ಕಷ್ಟ ಹೌದು ಆಗುತ್ತೆ. ಸರ್, ಹೌದು. ಮಿನಿಮಮ್ ಒಂದು 5 ರಿಂದ 6 ಫ್ಯಾಮಿಲಿ ಅಂತ ಇರ್ಬೇಕಾಗುತ್ತೆ. 10 ಎಕರೆ ನೀನ್ ನೋಡ್ಕೋ, 10 ಎಕರೆ ನೀನ್ ಹೌದು ಹೌದು ಸರ್. ಆ ರೀತಿ ಮಾಡಿದ್ರೆ ಏನಾದ್ರೂ ಆಗುತ್ತೆ ಹೊರತು ಹೌದು. ಅಡಿಕೆ ಎಲ್ಲ ನೀನ್ ನೋಡ್ಕೋ, ಫಿಶರೀಸ್ ನೀನ್ ಇಲ್ಲ, ನೋಡ್ಕೋ ಒಂದು 10 ಫ್ಯಾಮಿಲಿ ನಾವು ರೆಡಿ ಮಾಡ್ತಾ ಇದ್ದೀವಿ ಸರ್. 10 ಫ್ಯಾಮಿಲಿ ಇರ್ಬೇಕಾಗುತ್ತೆ. ಮತ್ತೆ ಒಂದು 20 ನಾವು ಆಕ್ಚುಲಿ ನಾವು ಇದನ್ನ ಕ್ವಾರ್ಟರ್ಸ್ ಕಟ್ಟಬೇಕಂತ ಪ್ಲಾನ್ ಅಲ್ಲಿ ಇದೀವಿ ಇವಾಗ. ಸೊ ಈಗ ಕ್ವಾರ್ಟರ್ಸ್ ಕಟ್ತೀರಿ, quarters ಅವ್ರಿಗೆ ಕಟ್ತೀವಿ. ಅವ್ರಿಗೆ ಉಳ್ಕೊಳ್ಳೋದಕ್ಕೆ. ಸೊ ಎಲ್ಲಾನು ಕೂಡ ನಿಮ್ಮ ಒಂದು ಊಟ 100 ವ್ಯವಸ್ಥೆ ಎಕರ್ಸ್ ಅಲ್ಲಿ ಎಲ್ಲ 10 ಎಕರ್ಸ್ ಅದಕ್ಕೆ ಅದಕ್ಕೋಸ್ಕರ ನಾವು ಸೀಮಿತ ಇಡ್ತಾ ಇದೀವಿ ಸರ್. ಓಕೆ ಡಾಕ್ಟರ್, ಬಹಳ ಚೆನ್ನಾಗಿದೆ. ನಿಮ್ಮ ಒಂದು ಥಾಟ್ಸ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಡಾಕ್ಟರ್. Thank you sir, thank you. ಯಾಕಂದ್ರೆ ಇವತ್ತು ನೀವು ಏನು ಬಿತ್ತಿರಲ್ಲ ಬೀಜ, ಅದು ಮೋಸ್ಟ್ಲಿ ಫಲ ನೀವು ತಿಂತಿರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಅದು ಮಕ್ಕಳಿಗೆ, ಮರಿ ಮಕ್ಕಳಿಗಂತೂ ಅದೇ ಸರ್, ಅದೊಂಥರ ನಮ್ಮ ಪ್ರಯತ್ನ ಅಂತ ನಾವು ಪಡೋದು ಸರ್. ಸ್ವರ್ಗ ಅಂತ ಕಾಣುತ್ತೆ. ಈ ತರ ಎಲ್ಲಾನು ಸುತ್ತಲೂ ಒಂಚೂರು ತೋರಿಸ್ಬಿಡಪ್ಪ, ಸುತ್ತಲೂ ಗುಡ್ಡ ಹೇಗಿದಾವೆ ಅಂತೇಳಿ ನಮ್ ಡಾಕ್ಟರ್ ಹೊಲಗಳಿಗೆ. ಸುತ್ತು ಗುಡ್ಡ ಬರುತ್ತೆ ಸರ್, ಎಲ್ಲ ಫಾರೆಸ್ಟ್ ಗುಡ್ಡ. ನನಗೆ ತಿರುಪತಿಗೆ ಬಂದಂಗ ಆಯ್ತು. ಸಪ್ತಗಿರಿಗೆ ಬಂದಂಗ ಆಯ್ತು. ಇಲ್ಲಿ ಸಪ್ತಗಿರಿ ಎಲ್ಲ ಇನ್ನೂ ಜಾಸ್ತಿ ಏಡ್ಸಿದ್ರೆ ಒಂದ್ 20 ಇದಾವ ಅಂತ. ಚೆನ್ನಾಗಿದೆ ಒಂಥರ, ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಮಳೆಗಾಲದಲ್ಲಿ ಬಂದ್ಬಿಟ್ರೆ ಮಾತ್ರ ಸ್ವರ್ಗ ಸರ್. ಮಡಿಕೇರಿಗಿಂತ ತುಂಬಾ ಚೆನ್ನಾಗಿದೆ, ತುಂಬಾ ಕೂಲ್ ಆಗಿದೆ. ಹೌದೌದು. ಕೇಳಿದ್ರಲ್ಲ ಸ್ನೇಹಿತರೆ, ಇವರು ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಕೃಷಿಕರಾಗಬೇಕನ್ನೋ ಒಂದು ತುಡಿತ ಇವರಲ್ಲಿ ಬಹಳಷ್ಟು ಇದೆ. ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ. ಹಾಗೆ ಇವರು ಒಂದು 100 ಎಕರೆ ಜಮೀನನ್ನು ತಗೊಂಡಿದ್ದಾರೆ. ಆ್ಯಕ್ಚುಲಿ ಅದು ಸುತ್ತಲೂ ಗುಡ್ಡ ಇದೆ, ಅದರ ಕೆಳಗಡೆ ಮಧ್ಯದಲ್ಲಿದೆ. ನಾನು ಎಣಿಸ್ದಂಗೆ ಸುಮಾರು ಒಂದು 20 ಗುಡ್ಡ ಇರ್ಬೋದು ಅಂತ ಕಾಣುತ್ತೆ. ಅದರ ಗುಡ್ಡದ ಕೆಳಗಡೆ ಈ ಜಮೀನು ಬರುತ್ತೆ. ಸೊ ಮಳೆ ಬಂದಾಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೆ. ಹಾಗಾಗಿ ಅವರು ಅಲ್ಲಿ
ಒಂದು ಪಾಂಡುಗಳ ಥರನೂ ಮಾಡ್ಕೊಂಡಿದ್ದಾರೆ, ನೀರು ಶೇಖರಣೆ ಮಾಡಬೇಕು, ಸಾಕಷ್ಟು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಸುಮಾರು ಒಂದು 6 ಬೋರ್ವೆಲ್ ಈಗ ಆಲ್ರೆಡಿ ಹಾಕ್ಸಿದ್ದಾರೆ, ಅದಕ್ಕೆ ಪಂಪು ಮೋಟ್ರ್ ಹಾಕ್ಸ್ಬೇಕಷ್ಟೇ. ಸಾಕಷ್ಟು ನೀರು ಬಿದ್ದಿದೆ, 150 ಅಡಿಯಲ್ಲೇ ನೀರು ಬಿದ್ದಿದೆ. ಅಂದರೆ ಈ ಭಾಗದಲ್ಲಿ ತುಂಗಭದ್ರಾ ನದಿ ಡ್ಯಾಮ್ಗೆ ಸೀದಾ ಹೊಸಪೇಟೆಗೆ ಹೋಗ್ತಾ ಇದೆ. ಸೊ ಆ ನೀರು ಕೂಡ ಇವರು ತಗೊಳ್ಳುವಂಥ ಯೋಜನೆಯಲ್ಲಿದ್ದಾರೆ. ಸುಮಾರು 6 ಇಂಚ್ ನೀರು 2 ಪೈಪ್ ಹಾಕ್ಸ್ಕೊಳ್ತೀನಿ ಸರ್ ಅಂತೇಳಿ ಹೇಳ್ತಾ ಇದ್ರು. ಸೊ ಒಟ್ಟಾರೆಯಾಗಿ ನೀರಿನ ಮೂಲನೂ ಕೂಡ ಇವರಲ್ಲಿ ಚೆನ್ನಾಗಿರೋದ್ರಿಂದ ಈ 100 ಎಕರ್ಸು ನಾನು ಕೂಡ ಸಜೆಸ್ಟ್ ಮಾಡಿದೆ. ಒಂದೇ ಸಲ 100 ಎಕರ್ ಡೆವಲಪ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಫೈನಾನ್ಷಿಯಲಿ ಸಾಕಷ್ಟು ದುಡ್ಡು ಬೇಕಾಗುತ್ತೆ. ಸೊ ಹಂತವಾಗಿ ಮಾಡಿ ಒಂದು 25-30 ಎಕರೆ ಇನಿಷಿಯಲ್ ಆಗಿ ಮಾಡಿ, ಆಮೇಲೆ ದೆನ್ ಯು ಗೋ ಫಾರ್. ಡಾಕ್ಟ್ರೇ, ಇದೇನೋ ಇಲ್ಲೇನೋ ಇಟ್ಟಿದ್ದೀರಿ ಅಂತಿದ್ರಲ್ಲ, ಇವೆಲ್ಲ ಫೆನ್ಸಿಂಗ್ ಅಂದರೆ ಅಲ್ಲಿಗೆ ನಮ್ಗೆ ಲ್ಯಾಂಡ್ ತೋರಿಸಿದ್ರಲ್ಲ, 100 ಎಕರ್ ಲ್ಯಾಂಡ್ ತೋರಿಸಿ. ಸೊ ಇದು ಫೆನ್ಸಿಂಗ್ ಸುತ್ತಲೂ ಹಾಕ್ತೀರಾ? ಓ, ಅದು ವೈರಿಂಗ್ ಅದ್ರದ್ದಾ ವೈರಾ? ಯಾಕೆ ಇಷ್ಟು ದಿನ ಲೇಟ್ ಮಾಡಿದ್ರಿ ಡಾಕ್ಟ್ರೆ? ಇಲ್ಲ, ಯಾಕೆ ಅಂತಂದ್ರೆ ನಿಮ್ದು ಜಾಯಿಂಟ್ ಸರ್ವೆ ಆಗಬೇಕಿತ್ತು. ಹಾಂ, ಯಾರ್ಯಾರ್ದು? ನಮ್ದು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಮ್ದು. ಈಗ ಆಯ್ತಾ ಸರ್ವೆ ಆಯ್ತಾ? ಸೊ ಈಗೆಲ್ಲ ಎವ್ರಿಥಿಂಗ್ ಇಸ್ ಕ್ಲಿಯರ್. ಸೊ ಈಗ ಮೆಟೀರಿಯಲ್ ಇಸ್ ರೆಡಿ. ಎವ್ರಿಥಿಂಗ್ ಇಸ್ ರೆಡಿ. ಹಾಂ, ಇನ್ನೇನು ಇನ್ಸ್ಟಾಲೇಷನ್ ಮಾಡ್ಬಿಡ್ತಾರೆ. ಓ, 1 ವೀಕಲ್ಲಿ ಇನ್ಸ್ಟಾಲೇಷನ್ ಆಗೋಗುತ್ತೆ. ಓಕೆ ಡಾಕ್ಟರ್ ನಮಗೆ ಅವ್ರ ಲ್ಯಾಂಡಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಫಾರೆಸ್ಟ್ ಒಳಗಡೆಯಿಂದನೇ ಹೋಗಬೇಕು, ಇದು ನಕಾಶೆ ಇದೆ, ಫಾರೆಸ್ಟ್ ದಾರಿ ಇದೆ ಅಂತಂದರು. ಸಾಕಷ್ಟು ನವಿಲುಗಳನ್ನು ನಾವು ಅಲ್ಲಿ ನೋಡಿದ್ವಿ. ಸೊ ಅವರು ಲ್ಯಾಂಡಲ್ಲಿದ್ದಾಗಲೇ ಹೇಳ್ತಾಯಿದ್ರು, ನಾನು ನವಿಲುಗಳಿಗೋಸ್ಕರ ಸಣ್ಣ ಸಣ್ಣ ಕೊಳಗಳ ಥರ ಮಾಡಿ ಮತ್ತು ಅದಕ್ಕೆ ಫ್ರೂಟ್ಸ್ ಎಲ್ಲ ಹಾಕ್ತೀನಿ ಸರ್, ಬಂದು ನವಿಲುಗಳು ತಿನ್ನಲಿ ಅಂತೇಳಿ. ಹಾಗೆ ಅವರ ಮನಸ್ಸು ಕೂಡ ಅಷ್ಟೇ ಕರುಣಾಮಯಿ ಅಂತೇಳಿ ಕಾಣುತ್ತೆ. ಚೆನ್ನಾಗಿತ್ತು, ಏನೋ ಒಂಥರ ಖುಷಿ ಅನ್ನಿಸ್ತು ನೋಡಿ. ನೀವು ಕೂಡ ನವಿಲನ್ನು ಇಲ್ಲಿಂದ ನೋಡ್ಬೋದು. ಎಷ್ಟು ನವಿಲು ಹೋಗ್ತಾಯಿದೆ, 1-2 ಹೋಗ್ತಾಯಿದೆ. ಸುಮಾರು ಮೊದಲು ನಾವು ತೆಗಿಯೋಕ್ಕಿಂತ ಮುಂಚೆನೇ ಸಾಕಷ್ಟು ಹೋದ್ವು. ನಾವು ಆಮೇಲೆ ಅಲ್ಲಿ ನಿಲ್ಲಿಸಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಅವಕ್ಕೂ ತೊಂದರೆ ಆಗಬಾರ್ದು ಅಂತೇಳಿ ನಾವು ಹಾಗೇ ಒಂದು ವಿಡಿಯೋನ ಮಾಡಿಕೊಂಡೆ ಸ್ನೇಹಿತರೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ದಯವಿಟ್ಟು ಈ ಬೇಸಿಗೆಯಲ್ಲಿ ಎಲ್ಲಿ ಸಾಧ್ಯ ಆಗುತ್ತೋ ಮನೆ ಹತ್ರ ಆಗಿರಲಿ, ನಿಮ್ಮ ಜಮೀನುಗಳಲ್ಲಾಗಲಿ ಈ ಪ್ರಾಣಿ ಪಕ್ಷಿಗಳ ಸ್ವಲ್ಪ ನೀರನ್ನು ಇಡಿ ಅಂತೇಳಿ ಹೇಳ್ತಾ. ಯಾಕಂದರೆ ಬೇಸಿಗೆ ನಮಗೇ ತಡ್ಕೊಳಕ್ಕಾಗಲ್ಲ, ಪಾಪ ಪ್ರಾಣಿ ಪಕ್ಷಿಗಳಿಗೆ ನೀರಿರಲ್ಲ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಮನೆ ಹತ್ರ ಒಂದು ಸಣ್ಣ ಇದರಲ್ಲಿ ಒಂದು ಮಡಿಕೆಯಲ್ಲಿ ಒಂದು ಸ್ವಲ್ಪ ನೀರಿಟ್ಟರು ಕೂಡ ಬಂದು ಕುಡ್ಕೊಂಡು ಹೋಗ್ತಾವೆ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ.